ಡೈರೆಕ್ಷನಲ್ ಆಸ್ಪೆಕ್ಟ್ ಆಫ್ ಆಕ್ಸಿಲರೇಷನ್. ಇಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ, ಫೋರ್ಸು, ಆಕ್ಸಿಲರೇಷನ್ ಮತ್ತು ಮೋಷನ್ ಈ ಮೂರಲ್ಲಿರುವಂಥ ಸಂಬಂಧವನ್ನು ನೋಡ್ತಾ ಇದ್ದೀವಿ. 3 ಕೇಸ್ ನೋಡ್ತೀವಿ, ಸರಿನಾ? ಮೊದಲೇ ಕೇಸಲ್ಲಿ ಏನಿದೆ, ಆಬ್ಜೆಕ್ಟ್ ಎಕ್ಸ್ಪೋಸ್ ಟು ಅನ್ಬ್ಯಾಲೆನ್ಸ್ ಫೋರ್ಸ್. ಸಬ್ ಕ್ಲಾಸ್ ಏನಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ u=0 ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಟೈಮ್ ಈಸ್ ಈಕ್ವಲ್ ಟು 0 ಸೆಕೆಂಡ್ಸ್, ಅದು ರೆಸ್ಟಲ್ಲಿದೆ. ಇನಿಷಿಯಲ್ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಏನಾಗುತ್ತೆ, ಇದನ್ನು ನಾವು ಸಿಮ್ಯುಲೇಷನ್ ಉಪಯೋಗಿಸ್ಕೊಂಡು ನೋಡೋಣ. ಸಿಮ್ಯುಲೇಷನಲ್ಲಿ ಇಟ್ ವಿಲ್ ಪ್ರಾಂಪ್ಟ್ ಯು. ಏನು ಕೇಳ್ತಾ ಇದೆ, ಇನಿಷಿಯಲ್ ವೆಲಾಸಿಟಿ ಏನಂತ ಹೇಳಿ 0. ಫಸ್ಟ್ ಫೋರ್ಸ್ ಒಂದು 5 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೆಕೆಂಡ್ ಫೋರ್ಸ್ 2 ನ್ಯೂಟನ್, ಕಂಬೈನ್ ಆಗಿ 7 ನ್ಯೂಟನ್ ಫೋರ್ಸ್ ಟು ದ ರೈಟ್, ಕರೆಕ್ಟಾ? ಸೊ ಪಾಸಿಟಿವ್ ಅಂತ ಹೇಳಿ ನಾನು ರೈಟ್ ಅಂತ ಹೇಳಿ ತೊಗೊಂಡಿದ್ದೀನಿ. ಪಾಸಿಟಿವ್ ಫೋರ್ಸ್, ಮಾಸ್ 0.2. ಟೈಮ್ ಅಂತ ಹೇಳಿದ್ರೆ ಎಷ್ಟೊತ್ತವರೆಗೂ ಈ ಫೋರ್ಸ್ ಅಪ್ಲೈ ಆಗ್ತಿದೆ ಅಂತ ಹೇಳಿ ಫಾರ್ ದ ಫಸ್ಟ್ 5 ಸೆಕೆಂಡ್ಸ್ ಅಂತ ತಗೊಳ್ಳೋಣ, ಸರಿನಾ? ಇನಿಷಿಯಲ್ ವೆಲಾಸಿಟಿ is 0 and we are applying a positive force. The mass of the object is 0.2. for the first 5 seconds ಏನಾಗ್ತಿದೆ ಅಂತ ಹೇಳಿ ನೋಡಿ. ಎರಡನೇ ಸೆಕೆಂಡ್ ಇದು 3, 4, 5 ಏನಾಗ್ತಾ ಇದೆ, ಇಲ್ಲಿ ನಾವು ಡೈರೆಕ್ಷನ್ ಬಗ್ಗೆ ತಿಳ್ಕೊತಾ ಇದ್ದೀವಿ, ಸರಿನಾ? ಹಾಗಾಗಿ ನಾವು ಡೈರೆಕ್ಷನ್ ಬಗ್ಗೆ ಮಾತಾಡೋಣ. ಮೋಷನ್ ಯಾವ ದಿಕ್ಕಲ್ಲಿದೆ? ಮೋಷನ್ನು ಟು ದ ರೈಟ್. ನೆಟ್ ಫೋರ್ಸ್ ಯಾವ ದಿಕ್ಕಲ್ಲಿದೆ? ನೆಟ್ ಫೋರ್ಸ್ ಕೂಡ ರೈಟಲ್ಲಿದೆ. ಆಕ್ಸಿಲರೇಷನ್ ಯಾವ ಕಡೆ ಇದೆ? ಅದು ಕೂಡ ರೈಟಲ್ಲಿದೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಇಟ್ಸ್ ಸ್ಪೀಡಿಂಗ್ ಅಪ್, ಹಾಗಾಗಿ ದ ನೆಟ್ ಫೋರ್ಸ್ ಆಕ್ಸಿಲರೇಷನ್ ಇಸ್ ಟು ದ ರೈಟ್ ಅಲ್ವಾ? ಗ್ರಾಫ್ ಏನು ಹೇಳುತ್ತೆ ನೋಡೋಣ. ಆಕ್ಸಿಲರೇಷನ್ ಇಸ್ ಪಾಸಿಟಿವ್, ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಆಲ್ಸೋ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲಿ. ಇದು ಲೀನಿಯರ್ಲಿ, ಇದು ಕೂಡ ಲೀನಿಯರ್ಲಿ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಆಕ್ಸಿಲರೇಷನ್ ಪಾಸಿಟಿವ್ ಕಾಣ್ತಾ ಇದೆಯಾ, ಹಾಗಾಗಿ ಇಟ್ ಇಸ್ ಟು ದ ರೈಟ್ ಅಂತ ಹೇಳಿ ಹೇಳ್ಬೋದು. ಆಕ್ಸಿಲರೇಷನ್ ಇಸ್ ಟು ದ ರೈಟ್. ಇದನ್ನು ಬೇಕಾದ್ರೆ ಕಾಪಿ ಮಾಡಿ ಇಟ್ಕೊಂಡಿರೋಣ. ಹಾಂ, ಕನ್ಕ್ಲೂಷನ್ ಏನು? ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಸಿನ್ಸ್ ಇಟ್ ಇಸ್ ಸ್ಪೀಡಿಂಗ್ ಅಪ್, ದ ಆಬ್ಜೆಕ್ಟ್ ಇಸ್ ಸ್ಪೀಡಿಂಗ್ ಅಪ್, ದ ಆಕ್ಸಿಲರೇಷನ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ದ ಮೋಷನ್. ದ ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಂಡ್ ಆಕ್ಸಿಲರೇಷನ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅಲ್ವಾ? ನಮ್ಮ ಫೋರ್ಸು ಮತ್ತು ಆಕ್ಸಿಲರೇಷನ್ ಒಂದೇ ದಿಕ್ಕಲ್ಲಿದೆ ಅಂತ ಹೇಳಿ ನಮ್ಮ ಕನ್ಕ್ಲೂಷನ್. ಮತ್ತೊಂದು ಕೇಸು, ಆಬ್ಜೆಕ್ಟ್ ಎಕ್ಸ್ಪೋಸ್ ಟು ಅನ್ಬ್ಯಾಲೆನ್ಸ್ ಫೋರ್ಸ್. ಸಬ್ ಕ್ಲಾಸ್ ಅದರಲ್ಲಿ ನೆಟ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಮೋಷನ್ ಅಂತ ಹೇಳಿದ್ರೆ ಮೊದಲೇದಾಗೇನೆ ಆ ಗಾಡಿ ಮುಂದೆ ಹೋಗ್ತದೆ, ಸರಿನಾ? ಅದ್ರ ಮೇಲೆ ನಾವು ತಿರ್ಗಾ ಒಂದಷ್ಟು ಫೋರ್ಸ್ ರೈಟ್ ದಿಕ್ಕಲ್ಲಿ ಆಗ್ತು ಅಂತ ಹೇಳಿದ್ರೆ ಏನಾಗುತ್ತೆ? ತಿರ್ಗಾ ನೋಡೋಣ ಇದನ್ನ. ಜ್ಞಾಪಕದಲ್ಲಿ ರೈಟ್ ಅಂತ ಹೇಳಿ ಪಾಸಿಟಿವ್ ತೊಗೊಂಡಿದ್ದೀವಿ. ಸೊ ದ ಇನಿಷಿಯಲ್ ವೆಲಾಸಿಟಿ ಸೇ 5. ಮೊದಲೇನೆ ಅದು ಬಲಗಡೆ ಇಂಥದ್ದು 5 ಮೀಟರ್ ಪರ್ ಸೆಕೆಂಡಲ್ಲಿ ಆ ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ನಾವು ಇವಾಗ ಒಂದು 3 ನ್ಯೂಟನ್ ಮತ್ತು ಒಂದು 12 ನ್ಯೂಟನ್ ಎರಡು ಫೋರ್ಸು ಕೂಡ ಪಾಸಿಟಿವ್ ವ್ಯಾಲ್ಯೂ, ಹಾಗಾಗಿ ಇಟ್ ಇಸ್ ಪಾಯಿಂಟಿಂಗ್ ಟು ದ ರೈಟ್. ಮಾಸ್ ಬಂದು 0.5. ಫಸ್ಟ್ 5 ಸೆಕೆಂಡ್ಸಲ್ಲಿ ಏನಾಗುತ್ತೆ ಇದಕ್ಕೆ? ಏನಾಗ್ತದೆ? ಹೌದು, ಇಟ್ ಇಸ್ ಮೂವಿಂಗ್ ಟು ದ ರೈಟ್ ಅಲ್ವಾ? ಆ್ಯಂಡ್ ಆಕ್ಸಿಲರೇಟಿಂಗ್ ಟು ದ ರೈಟ್ ಆಸ್ ವೆಲ್. 5, ಸರಿನಾ? ಕೊನೆಯವರೆಗೂ ನಿಮಗೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಇಲ್ಲಿ ಆಕ್ಸಿಲರೇಷನ್ನು, ಮೋಷನ್ ಮತ್ತು ಫೋರ್ಸಿನ ಬಗ್ಗೆ ಮಾತಾಡಬೇಕಾಗುತ್ತೆ. ನೆಟ್ ಫೋರ್ಸ್ ಇಟ್ ಇಸ್ ಟು ದ ರೈಟ್, ಮೋಷನ್ ಈಸ್ ಆಲ್ಸೋ ಟು ದ ರೈಟ್, ಆಕ್ಸಿಲರೇಷನ್ ಕೂಡ ರೈಟಲ್ಲಿದೆ ಅಂತ ಹೇಳಿದ್ರೆ ಆಕ್ಸಿಲರೇಷನ್ನು
ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ನೋಡ್ಬೋದು ಪಾಸಿಟಿವ್ ವ್ಯಾಲ್ಯೂ. ವೆಲಾಸಿಟಿ ಇಲ್ಲಿ ನೋಡ್ಬೋದು ಇನಿಷಿಯಲ್ ಕಂಡೀಷನ್ನು ಇಟ್ ಇಸ್ ನಾನ್ ಝೀರೋ ಕಾಣ್ತಾ ಇದೆಯಾ ಇದು. ಇನಿಷಿಯಲಿ ಇಟ್ ಹ್ಯಾಡ್ ಸಮ್ ವೆಲಾಸಿಟಿ, ಝೀರೋ ಮೇಲಿಲ್ಲ, ಯಾವುದೋ ವ್ಯಾಲ್ಯೂ ಇದೆ. ಅದಾದಮೇಲೆ ಲೀನಿಯರಾಗಿ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇದೆ. ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಲ್ಸೋ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲಿ. ಸರಿನಾ? ಹಾಂ, ಗ್ರಾಫ್ ಕೂಡ ಅದೇ ಹೇಳ್ತಾ ಇದೆ. ಆಕ್ಸಲರೇಷನ್ ಇಸ್ ಪಾಸಿಟಿವ್ ವ್ಯಾಲ್ಯೂ ಅಲ್ವಾ? ಕೊನೆಯವರೆಗೂ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಏನಕ್ಕೆ ಅದನ್ನೇ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಕೊನೆಯದಲ್ಲಿ ಗೊತ್ತಾಗುತ್ತೆ. ಕನ್ಕ್ಲೂಷನ್ ಏನು? ಸಿನ್ಸ್ ಇಟ್ ಇಸ್ ಸ್ಪೀಡಿಂಗ್ ಅಪ್, ದ ಆಕ್ಸಲರೇಷನ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ದ ಮೋಷನ್. ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆ್ಯಂಡ್ ಆಕ್ಸಲರೇಷನ್ ಆರ್ ಇನ್ ಸೇಮ್ ಡೈರೆಕ್ಷನ್ ಅಲ್ವಾ? ಆಕ್ಸಲರೇಷನ್ನು ಮತ್ತು ನಿಮ್ಮ ಫೋರ್ಸು ಒಂದೇ ದಿಕ್ಕಲ್ಲಿದೆ, ಮೋಷನು ಕೂಡ ಅದೇ ದಿಕ್ಕಲ್ಲಿದೆ. ಇವಾಗ ಬರುತ್ತೆ ನಿಮ್ಮ ಟ್ವಿಸ್ಟ್. ಆಬ್ಜೆಕ್ಟ್ ಎಕ್ಸ್ಪೋಸ್ ಟು ಅನ್ಬ್ಯಾಲೆನ್ಸ್ ಫೋರ್ಸ್, ಸಬ್ ಕ್ಲಾಸ್ ನೆಟ್ ಫೋರ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಮೋಷನ್ ಅಂತ ಹೇಳಿದ್ರೆ ಏನೋ ಇಲ್ಲಿ ನೋಡ್ತೀನಿ ನೋಡಿ. ಎಂಟರ್ ದ ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ಬಿಡ್ಸ್ ಹೇಳ್ತೀನಿ ಮೊದಲು ಚಿತ್ರದಲ್ಲಿ. ನಿಮ್ಮ ಗಾಡಿ ಮುಂದೆ ಹೋಗ್ತಾ ಇದೆ ಟು ದ ರೈಟ್, ಆಯಿತಾ? ಇದು ನಿಮ್ಮ ಇನಿಷಿಯಲ್ ಕಂಡೀಷನ್. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗಾಡಿನ ಹಿಂತಳ್ತಾ ಇದ್ದೀವಿ. ಸೊ ಏನಾಗುತ್ತೆ ಇವಾಗ ಅದನ್ನು ನೋಡ್ತಾ ಇದ್ದೀವಿ. ಸರಿನಾ? ಸೊ ಇನಿಷಿಯಲಿ ಮೊದಲೇನೇ ಅದು ಇಟ್ ಇಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ ಅಂತ ಹೇಳ್ಬೋದು. ಅದರದ್ದೇ ಆದ ಒಂದು ಸ್ಪೀಡ್ ಇದೆ 100. ಇವಾಗ ನಾವು ಫೋರ್ಸು ನೆಗೆಟಿವ್ ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ ಟು ರೆಪ್ಲಿಕೇಟ್ ಅ ಪುಲ್ ಅಂತ ಹೇಳಿದ್ರೆ ಹಿಂದಿನ ದಿಕ್ಕಲ್ಲಿ ಒಂದು ಫೋರ್ಸ್ ಇದೆ. ಸೊ ನೆಗೆಟಿವ್ ಸೇ 6 ಮತ್ತಿದು -2. ಸೊ ನೆಟ್ ಫೋರ್ಸ್ ಬಂದು -8 ಅಂತ ಹೇಳಿದ್ರೆ ಅ ಪುಲ್ ಟು ದ ಲೆಫ್ಟ್. ಮತ್ತು ಮಾಸ್ ಬಂದು 0.9 ಅಂತ ತಿಳ್ಕೊಳ್ಳೋಣ. ಟೈಮ್ ಬಂದು ಫಸ್ಟ್ 5 ಸೆಕೆಂಡ್ಸ್. ಏನಾಗ್ತದೆ ನೋಡಿ. ಏನಾಯಿತು? ಗಾಡಿ ನಿಲ್ತಾ ಇದೆಯಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗಾಡಿ ನಿಲ್ಲುತ್ತೆ ಅಲ್ವಾ? ಈ ಥರ ಹಿಂತೆಳ್ತು ಅಂತ ಹೇಳಿದ್ರೆ ಗಾಡಿ ಮುಂದೆ ಹೋಗೋದನ್ನ ಹಿಂತೆಳ್ತು ಅಂದರೆ ಏನಾಗುತ್ತೆ? ಇಟ್ ವಿಲ್ ಸ್ಲೋ ಡೌನ್, ಅಷ್ಟೇ, ಇನ್ನೇನಿಲ್ಲ. ಸೊ ಡೈರೆಕ್ಷನ್ ಆಫ್ ಮೋಷನ್ ಇಸ್ ಟು ದ ರೈಟ್. ಫೋರ್ಸ್, ದ ನೆಟ್ ಫೋರ್ಸ್ ಇಸ್ ಆಲ್ಸೋ ಟು ದ ರೈಟ್ ಅಲ್ವಾ? ಆದರೆ ನಿಮ್ಮ ಆಕ್ಸಿಲರೇಷನ್ ಯಾವ ದಿಕ್ಕಲ್ಲಿದೆ? ಫೋರ್ಸ್ ಇಸ್ ಟು ದ ಲೆಫ್ಟ್. ಆಕ್ಸಿಲರೇಷನ್ ಯಾವ ದಿಕ್ಕಲ್ಲಿದೆ? ಇಟ್ ಇಸ್ ಟು ದ ಲೆಫ್ಟ್. ಏನಕ್ಕಂತ ಹೇಳಿದ್ರೆ ದ ಗಾಡಿ ಈಸ್ ಸ್ಲೋಯಿಂಗ್ ಡೌನ್ ಅಲ್ವಾ? ಈ ಥರ ನಿಲ್ಲಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅರ್ಥ ಏನು? ಆಕ್ಸಿಲರೇಷನ್ ಇಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಮೋಷನ್. ಸರಿನಾ? ಕೊನೆಯವರೆಗೂ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಕಾಯಿರಿ, ಒಂದೇ ಒಂದು ಸೆಕೆಂಡ್ ಕಾಯಿರಿ. ಹಾಗೆ ಹೋಯ್ತು, ಒಂದೇ ನಿಮಿಷ, ಎಲ್ಲ ಆಗೋಗುತ್ತೆ. ಆಕ್ಸಿಲರೇಷನ್ ನೋಡ್ಬೋದು ನೆಗೆಟಿವ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಮೋಷನ್. ಸರಿನಾ? ನಮ್ಮಲ್ಲಿ ಇಲ್ಲಿ ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ, ಡಿಸ್ಟೆನ್ಸ್ ಮತ್ತು ಟೈಮ್ ಗ್ರಾಫ್ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ದ ಆಕ್ಸಿಲರೇಷನ್ ಆ್ಯಂಡ್ ಮೋಷನ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ಬೋದು. ಹೌದಾ ಅಲ್ವೋ? ಸೊ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, since it is slowing down, the acceleration is in opposite direction of the motion. The direction of the force and acceleration are in the same direction. Adre direction of force ಮತ್ತು acceleration are in opposite direction while the direction of motion is to the right. So the direction of the force and acceleration are in the same direction. ಆದರೆ ಮೋಷನ್ ಹೇಗೆ ಬೇಕಾರೋ ಇರ್ಬೋದು. ಇದೇ ನಿಮ್ಮ ಕನ್ಕ್ಲೂಷನ್. ಅರ್ಥ ಆಗ್ತಾ ಇದೆಯಾ? ಏನು ಹೇಳಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೋಷನ್ ಯಾವುದೇ ದಿಕ್ಕಲ್ಲಿ ಇರ್ಬೋದು, ಆದರೆ ಫೋರ್ಸು ಆಕ್ಸಲರೇಷನ್ ಒಂದೇ ದಿಕ್ಕಲ್ಲಿರುತ್ತೆ. ತುಂಬ ಜನ ಏನು ಹೇಳ್ಕೊತಾರೆ ಅಂತ ಹೇಳಿದ್ರೆ ಮೋಷನ್ ಮತ್ತು ಆಕ್ಸಲರೇಷನ್ ಯಾವತ್ತೂ ಒಂದೇ ದಿಕ್ಕಲ್ಲಿರುತ್ತೆ ಅಂತ ಹೇಳಿ.
ಅದಲ್ಲ ಅಂತ ಹೇಳಿ ಇದನ್ನು ನೋಡ್ಸೋದಕ್ಕೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ. ಸರಿನಾ? ಮತ್ತೊಂದು ಸತಿ ನೋಡ್ತೀನಿ ನೋಡಿ. ನಿಮ್ಮ ಇನಿಷಿಯಲ್ ವೆಲಾಸಿಟಿ ಬಂದು 50 ಇರಲಿ, ಮತ್ತು -5 -6.3 kg ಫಸ್ಟ್ 6 ಸೆಕೆಂಡ್ಸ್. ನೋಡಿ ಏನಾಗುತ್ತೆ ಅಂತ ಹೇಳಿ. ಇವಾಗ ಗಾಡಿ ಮುಂದೆ ಹೋಗ್ತಾಯಿದೆ. ಸರಿ, ಏನಾಗ್ತದೆ ಇವಾಗ ನೋಡಿ, ಹಿಂದೆ ಹೋಗಿ ಶುರು ಆಯಿತು ಅಲ್ವಾ? ಮುಂದೆ ಹೋಗಿ ಹಿಂಗೆ ಬರ್ತಾ ಇದೆ. ಸೊ ನಿಮ್ಮ ಡೈರೆಕ್ಷನ್ನು ಮತ್ತು ಎಂಥ ಡೈರೆಕ್ಷನ್ ಆಫ್ ಮೋಷನ್ ಮತ್ತು ಡೈರೆಕ್ಷನ್ ಆಫ್ ಫೋರ್ಸ್ ಆಕ್ಸಿಲರೇಷನ್ನು ಎಲ್ಲ ಒಂದೇ ದಿಕ್ಕಲ್ಲಿ ಇರಬೇಕು ಅಂತ ಏನು ಲೆಕ್ಕ ಇಲ್ಲ. ಸರಿನಾ? ಯಾವ ದಿಕ್ಕಲ್ಲಿ ಬೇಕಾದ್ರೂ ಇರ್ಬೋದು. ಮುಂದೆ ಹೋಗಿ ಹಿಂದೆ ಬರ್ತಾ ಇದೆ ಇಲ್ಲಿ ಅಲ್ವಾ? ಸೊ ಡೈರೆಕ್ಷನ್ ಆಫ್ ಮೋಷನ್ ಕ್ಯಾನ್ ಬಿ ಎನಿಥಿಂಗ್, ಏನೇ ಇರ್ಬೋದು. ಫೋರ್ಸ್ ಮತ್ತು ಆಕ್ಸಿಲರೇಷನ್ ಒಂದು ದಿಕ್ಕಲ್ಲಿ ಇರುತ್ತೆ, ಮೋಷನ್ ಏನು ಬೇಕಾದ್ರೂ ಇರ್ಬೋದು. ಸೊ ಇದನ್ನು ಹೇಳೋದಕ್ಕೆ ಇಷ್ಟೊಂದೆಲ್ಲ ಮಾಡಿರೋದು. ಗೊತ್ತಾಯ್ತಾ? ನಾನು ಅದನ್ನೇ ಕೊನೆಯವರೆಗೂ ಅದು ಅರ್ಥ ಆಗಲ್ಲ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ, ಕೊನೆಯಲ್ಲಿ ಅರ್ಥ ಆಗುತ್ತೆ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಟು ಸಮ್ಮರೈಸ್, ಆಬ್ಜೆಕ್ಟ್ ಇನಿಷಿಯಲಿ ರೆಸ್ಟಲ್ಲಿ ಇರ್ಬೋದು, ಮೂವಿಂಗ್ ಟು ದ ರೈಟ್. ಆಫ್ಟರ್ ಅಪ್ಲೈಯಿಂಗ್ ದ ಫೋರ್ಸ್, ಇಲ್ಲಿ ನಾವು ಎಂಥ ಫೋರ್ಸ್ ಆ್ಯಕ್ಟ್ ಮಾಡ್ತೀವಿ? ಟು ದ ರೈಟ್. ಮೂರನೇ ಕೇಸಲ್ಲಿ ಟು ದ ಲೆಫ್ಟ್. ಇಲ್ಲಿ ಇಟ್ ವಿಲ್ ಸ್ಪೀಡ್ ಅಪ್, ಇಲ್ಲಿ ಸ್ಪೀಡ್ ಹೆಚ್ಚಾಗುತ್ತೆ, ಯಾಕಂದರೆ ಮೋಷನ್ ಮತ್ತು ಫೋರ್ಸ್ ಒಂದೇ ದಿಕ್ಕಲ್ಲಿದೆ. ಇಲ್ಲಿ ಅದು ಗಾಡಿ ನಿಲ್ಲಕ್ಕೆ ಹೋಗ್ಬೋದು, ನಿಲ್ಬೋದು, ಮತ್ತು ರಿವರ್ಸು ಕೂಡ ಹೋಗ್ಬೋದು ಅಲ್ವಾ? ಇಲ್ಲಿನ ಡೈರೆಕ್ಷನ್ ನಾವು ಏನಂತ ತೊಗೊಬೇಕು ಅಂತ ಹೇಳಿದ್ರೆ ಪಾಸಿಟಿವ್, ಟು ದ ರೈಟ್ ಅಲ್ವಾ? ವ್ಯಾಲ್ಯೂ ಇಸ್ ಪಾಸಿಟಿವ್. ಫೋರ್ಸ್ ಇನ್ ಡೈರೆಕ್ಷನ್ ಇನ್ ವ್ಯಾಲ್ಯೂ ಏನು ಹೇಳ್ಬೋದು ಅಂತ ಹೇಳಿದ್ರೆ, ದ ಫೋರ್ಸ್ ಇಸ್ ಟು ದ ರೈಟ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಫೋರ್ಸ್ ಇಸ್ ಪಾಸಿಟಿವ್. ಸರಿನಾ? ಇದು ನ್ಯೂಮರಿಕಲ್ಸಲ್ಲಿ ಉಪಯೋಗ ಬರ್ತೀವಲ್ಲ. ಇಲ್ಲಿನ ಫೋರ್ಸ್ ಡೈರೆಕ್ಷನ್ನು ಟು ದ ರೈಟ್ ಆ್ಯಂಡ್ ಪಾಸಿಟಿವ್, ಇಲ್ಲಿನ ಫೋರ್ಸ್ ಡೈರೆಕ್ಷನ್ನು ಟು ದ ಲೆಫ್ಟ್ ಆ್ಯಂಡ್ ನೆಗೆಟಿವ್. ಗೊತ್ತಾಯ್ತಾ? ಏನಕ್ಕಂತ ಹೇಳಿದ್ರೆ, ವಿ ಆರ್ ಟೇಕಿಂಗ್ ರೈಟ್ ಆ್ಯಂಡ್ ಅಪ್ ಆಸ್ ಪಾಸಿಟಿವ್. ಏನೇ ಉಲ್ಟಾ ಇದ್ದರೆ ಅದು ನೆಗೆಟಿವ್ ಆಗುತ್ತೆ. ಆಕ್ಸಿಲರೇಷನ್ ಏನಿದೆ ಇಲ್ಲಿ, ಡೈರೆಕ್ಷನ್ ಮತ್ತು ಇಟ್ಸ್ ವೆಲಾಸಿಟಿ, ನಾಟ್ ವೆಲಾಸಿಟಿ ಸಾರಿ, ವ್ಯಾಲ್ಯೂ. ಆಕ್ಸಿಲರೇಷನ್ ಇಸ್ ಟು ದ ರೈಟ್, ವ್ಯಾಲ್ಯೂ ಇಸ್ ಪಾಸಿಟಿವ್. Acceleration is to the right, value is positive. Acceleration is to the left, value is negative. ಗೊತ್ತಾಯ್ತಾ? ಮೋಷನ್ ಮತ್ತು ಆಕ್ಸಿಲರೇಷನ್ನು ಒಂದೇ ದಿಕ್ಕಲ್ಲಿ ಇರಬೇಕು ಅಂತ ಏನಿಲ್ಲ. ಫೋರ್ಸ್ ಮತ್ತು ಆಕ್ಸಿಲರೇಷನ್ ಒಂದೇ ದಿಕ್ಕಲ್ಲಿ ಇರಬೇಕು ಅಂತ ಹೇಳಿ ಕಂಡೀಷನ್ ಅಲ್ಲ, ಇಟ್ ಈಸ್ ದ ನೇಚರ್ ಆಫ್ ಇಟ್. ಆ ಥರ ಇದೆ. ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ ಇದೆಲ್ಲ ಮಾಡಿರೋದು. ಇದರಲ್ಲಿ ಏನನ್ನ ಬರ್ಕೊಬೇಕು ನೋಡಬೇಕು ಅಂತ ಹೇಳಿದ್ರೆ ಇವಾಗ ನೋಡ್ಕೊಳ್ಳಿ. ಇಲ್ಲಿ ನೀವು ಸಮ್ಮರೈಸ್ ಮಾಡ್ಕೊಬೇಕು. ಏನಂತ ಹೇಳಿ, ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ are same, while direction of motion can be anything. ತುಂಬ ಜನ ಇದನ್ನು ಅರ್ಥ ಮಾಡ್ಕೊಳಲ್ಲ, ಹಾಗಾಗಿ ಇದನ್ನೆಲ್ಲ ಮಾಡಿರೋದು. ಸರಿನಾ? ಇದನ್ನು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.